ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಪ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಯಾಕೆ ಅಂತಂದ್ರೆ ಪಿಂಚಣಿದಾರರಿಗೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮೆ ಆಗಿದೆ. ಯಾವ್ಯಾವ ಪಿಂಚಣಿದಾರರಿಗೆ ಜಮೆ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಅವ್ರು ಏನಾರು ಪಿಂಚಣಿದಾರರಿಗೆ ಹಣ ಜಮೆ ಆಗಿಲ್ಲ ಅಂದ್ರೆ ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ರು ನಿಮ್ಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು. ಕೆಲ ದಿನಗಳ ಹಿಂದೆನೆ ಹೇಳಿದ್ವಿ ನಾವು, ಸೆಪ್ಟೆಂಬರ್ ತಿಂಗಳಲ್ಲೇ ಪಿಂಚಣಿ ಹಣ ಜಮೆ ಆಗುತ್ತೆ ಅಂತ ಕೂಡ ತಿಳಿಸಿದ್ವಿ ವಿಡಿಯೋ ಮಾಡಿ. ಆದ್ರೆ ಇವಾಗ ಹಣ ಕೂಡ ಜಮೆ ಆಗ್ತಾ ಬರ್ತಾ ಇದೆ. ಈಗ ಯಾವ್ಯಾವ ಜಿಲ್ಲೆಗೆ ಯಾವ ಪಿಂಚಣಿದಾರರಿಗೆ ಜಮೆ ಆಗಿದೆ ಅಂತಂದ್ರೆ, ಈಗ ನಿಮ್ಗೆ ವೃದ್ಧಾಪ್ಯ ವೇತನ ಪಿಂಚಣಿ ಹಾಗೂ ಅಂಗವಿಕಲರ ಪಿಂಚಣಿ ಇವೆರಡು ಕೂಡ ಜಮೆ ಆಗ್ತಾ ಬರ್ತಾ ಇದೆ. ಇನ್ನು ನಿಮ್ಗೆ ವಿಧವೆಯೇತರ ಏನಾದ್ರು ವೃದ್ಧಾಪ್ಯ ವೇತನ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿ ಏನಾದ್ರು ಜಮೆ ಆಗಿಲ್ಲ ಅಂತಂದ್ರೆ ನೀವು ಹೋಗಿ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ ಏನಕ್ಕೆ ಬಂದಿಲ್ಲ ಅಂತ. ಕೆಲವೊಂದು ವೃದ್ಧಾಪ್ಯ ಯೋಜನೆಯ ಅಂದ್ರೆ ವಯಸ್ಸಾಗಿದೆ ಅಂದ್ಬಿಟ್ಟು ಕೆಲವನ್ನ ಡಿಲೀಟ್ ಕೂಡ ಮಾಡಿದ್ದಾರೆ. ಅಂತವ್ರು ನೀವು ಹತ್ತಿರದ ಹೋಗಿ ಅಲ್ಲಿ ನಿಮ್ಮ ಬ್ಯಾಂಕ್ಗೆ ಲಿವಿಂಗ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವೃದ್ಧಾಪ್ಯ ಯೋಜನೆಯ ಪಿಂಚಣಿ ಹಣ ಕೂಡ ಜಮೆ ಆಗೋದಿಲ್ಲ ಅಂತ ಹೇಳಬಹುದು. ಇನ್ನು ಪಿಂಚಣಿ ಇದು ಅಂಗವಿಕಲರ ಪಿಂಚಣಿ ಹಣ ಕೂಡ ಎಲ್ಲರಿಗೂ ಕೂಡ ಜಮೆ ಆಗ್ತಾ ಬರ್ತಾ ಇದೆ ಅಂತಾನೆ ಹೇಳಬಹುದು. ಇನ್ನು ವಿಧವೆ ವೇತನ ಪಿಂಚಣಿ ಹಣ ನಿಮ್ಗೆ ಇನ್ನು ಜಮೆ ಆಗೋದಕ್ಕೆ ಸ್ಟಾರ್ಟೇ ಆಗಿಲ್ಲ. ಇನ್ನು 2-3 ದಿವಸದಲ್ಲಿ ಸ್ಟಾರ್ಟ್ ಆಗಬಹುದು ಅಂತ ಬರ್ತಾ ಇರೋ ಮಾಹಿತಿ ಆಗಿರುತ್ತದೆ. ನಿಮ್ಗೆ ವೃದ್ಧಾಪ್ಯ ಯೋಜನೆ ಮತ್ತು ಕೆಲರ ಪಿಂಚಣಿ ಹಣ 5ನೇ ತಾರೀಕಿಂದನೇ ಜಮೆ ಆಗ್ತಾ ಬರ್ತಾ ಇದೆ. ಇನ್ನು ಯಾರಿಗೆಲ್ಲ ಜಮೆ ಆಗಿರೋರು ಕಮೆಂಟ್ ಮಾಡಿ, ಜಮೆ ಆಗಿಲ್ದಿರೋ ಕಮೆಂಟ್ ಮಾಡಿ. ನಮ್ಗೆ ತಿಳ್ಕೊಳ್ಳಕ್ಕೆ ಒಂದು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ಒಳ್ಳೇದಾಗುತ್ತೆ. ನಿಮ್ಗೆ ಯಾವಾಗ ಬಂದಿದೆ ಡೇಟ್ ಸಮೇತ ಕೂಡ ನಿಮ್ಮ ಜಿಲ್ಲೆ ಕೂಡ ಸಮೇತ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತೀನಿ. ನಿಮ್ಗೆ ಆಲ್ಮೋಸ್ಟ್ ಆಲ್ ಜಿಲ್ಲೆಗಳಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಿಮ್ಗೆ ಪಿಂಚಣಿ ಹಣ ಕೂಡ ಜಮೆ ಆಗ್ತಾ ಬರ್ತಾ ಇದೆ. ಇನ್ನೊಂದು 2-3 ದಿವಸದಲ್ಲಿ ಬಂದಿಲ್ಲ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 2-3 ದಿವಸದಲ್ಲಿ ನಿಮ್ಗೆ ಪಿಂಚಣಿ ಹಣ ಬಂದೇ ಬರುತ್ತೆ. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.